ತಾಲೂಕಾ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಚಾಲನೆ. ಆರೋಗ್ಯ ಇಲಾಖೆಯು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 5 ವರ್ಷದೊಳಗಿನ 64.84 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹಾಕಿಕೊಂಡಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಲಯನ್ಸ್, ಇನ್ವಿಲರ್, ರೋಟರಿ ಸಂಘಟನೆಗಳಿಂದ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು 2011ರಿಂದ ಭಾರತದಲ್ಲಿ ಪೋಲಿಯೋ ಪ್ರಕರಣ ವರದಿಯಾಗಿಲ್ಲ. ಆದರೆ ನೆರೆಯ ರಾಷ್ಟ್ರಗಳಲ್ಲಿ ಪ್ರಕರಣಗಳು ವರದಿಯಾಗಿದೆ. ದೇಶದಲ್ಲಿ ಪೋಲಿಯೋ ಮುಕ್ತ ಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಲು ಪೋಲಿಯೋ ಹನಿ ವಿತರಣಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ರಾಜ್ಯದ ಎಲ್ಲ ಆಸ್ಪತ್ರೆಗಳು, ಅಂಗನವಾಡಿಗಳು, ಗುಡ್ಡಗಾಡು ಪ್ರದೇಶ ಸೇರಿದಂತೆ ವಿವಿಧೆಡೆ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ. ಪೋಲಿಯೋ ಹನಿ ಸಂಪೂರ್ಣ ಸುರಕ್ಷಿತವಾಗಿದ್ದು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಮಸ್ಕಾರ. ಇವತ್ತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ನಾವು ರಾಷ್ಟ್ರೀಯ ಪಲ್ಸ್ ಪೋಲಿಯೋವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿಕೊಳ್ಳಲು ಎಲ್ಲರಿಗೂ ನಾವು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈಗಾಗಲೇ ನಮಗೆ ಏನು ಮೈಕ್ರೋಪ್ಲಾನ್ ನಮ್ಮ ತಾಲೂಕಿಗೆ ಏನಿತ್ತು ಅದರ ಪ್ರಕಾರ ಎಲ್ಲ ಪ್ರತಿಯೊಂದು ಇದರಲ್ಲಿ ಬೂತ್ಗಳನ್ನ ಮಾಡ್ಕೊಂಡಿದ್ದೀವಿ. ಆ ಬೂತ್ಗಳಲ್ಲಿ ಪ್ರತಿಯೊಂದು ಎಲ್ಲ ನಮ್ಮ PHCO, CHO ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಾಲಾ ಶಿಕ್ಷಕರು ಸಹಿತ ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಸಹಿತ ಇವತ್ತು ಇದನ್ನು ಯಶಸ್ವಿಗೊಳಿಸೋಕೆ ನಮಗೆ ಅನುಕೂಲ ಮಾಡ್ತಾರೆ. ಮತ್ತು ಎಲ್ಲರೂ ನಮಗೆ ಇದೇನಿದೆ ಅಂದ್ರೆ ಜಿಲ್ಲೆಯಿಂದ ವ್ಯಾಕ್ಸಿನನ್ನು ನಾವು ನೀಡಿದ್ದೀವಿ ತಾಲೂಕುಗಳಿಗೆ. ಮತ್ತು ಎಲ್ಲ PSC ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸಹಿತ ನಾವು ವ್ಯಾಕ್ಸಿನನ್ನು ಇದು ಮಾಡಿದ್ದೀವಿ. ನಾವು ಒಟ್ಟು ನಮ್ಮ ಈಗ ರಾಮದುರ್ಗ ತಾಲೂಕಲ್ಲಿ 152 ಬೂತ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಟ್ಟು 25,859 ಮಕ್ಕಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ ಈ ಅಭಿಯಾನದಲ್ಲಿ. ಈಗ ಒಂದನೇ ದಿವಸ ನಮ್ಮ ಬೂತ್ನಲ್ಲಿ ಮಕ್ಕಳಿಗೆ ವ್ಯಾಕ್ಸಿನನ್ನು ಹಾಕುವಂಥದ್ದು. 2 ಮತ್ತು 3, 4ನೇ ದಿವಸ ಮನೆ ಭೇಟಿ ಮಾಡಿ ನಾವು ವ್ಯಾಕ್ಸಿನನ್ನು ಹಾಕ್ತೀವಿ. ಎಲ್ಲೆಲ್ಲಿ ಉಳಿದಿರ್ತಾರೆ ಮಕ್ಕಳು ಅವರೆಲ್ಲನೂ ಕವರ್ ಮಾಡ್ತೀವಿ.